ವಚನ ವಾಚನ. ನೆಲದ ಮರೆಯಲ್ಲಡಗಿದ ನಿಧಾನದಂತೆ, ಮುಗಿಲ ಮರೆಯಲ್ಲಡಗಿದ ಮಿಂಚಿನಂತೆ, ಬಯಲ ಮರೆಯಲ್ಲಡಗಿದ ಮರೀಚಿಯಂತೆ, ಕಂಗಳ ಮರೆಯಲ್ಲಡಗಿದ ಬೆಳಗಿನಂತೆ ಗುಹೇಶ್ವರ ನಿಮ್ಮ ನಿಲವು. ನೆಲದ ಮರೆಯಲ್ಲಡಗಿದ ನಿಧಾನದಂತೆ, ಮುಗಿಲ ಮರೆಯಲ್ಲಡಗಿದ ಮಿಂಚಿನಂತೆ, ಬಯಲ ಮರೆಯಲ್ಲಡಗಿದ ಮರೀಚಿಯಂತೆ, ಕಂಗಳ ಮರೆಯಲ್ಲಡಗಿದ ಬೆಳಗಿನಂತೆ ಗುಹೇಶ್ವರ ನಿಮ್ಮ ನಿಲವು. ಭಾವಾರ್ಥ: ಪರಮಾತ್ಮನ ಇರುವನ್ನ ಮತ್ತೆ ಮತ್ತೆ ಸ್ಪಷ್ಟಪಡಿಸುವಂತಹ ಈ ಪಿಂಡಸ್ಥಲದ ವಚನವನ್ನ ನಾವಿಲ್ಲಿ ಗಮನಿಸಬಹುದಾಗಿದೆ. ನೆಲದ ಮರೆಯಲ್ಲಡಗಿದ ನಿಧಾನದಂತೆ. ನಿಧಾನ ಅಂದರೆ ಭೂಗತ ಸಂಪತ್ತು, ಭೂಮಿ ಒಳಗೆ ಗೊತ್ತಿಲ್ಲದೆ ಅಡಕವಾಗಿರುವಂತಹ ಬೆಳ್ಳಿ, ಬಂಗಾರ, ತಾಮ್ರ, ಕಂಚು, ಹಿತ್ತಾಳೆ, ಹೀಗೆ ಭೂಗತ ಸಂಪತ್ತೇ ಇಲ್ಲಿ ಅಡಕವಾಗಿದೆ. ಜೊತೆಗೆ ಭೂಮಿ ಒಳಗೆ ಬೀಜ ಮೊಳಕೆ ಒಡೆಯುವಂತಹ ಅದ್ಭುತವಾದಂತಹ ಒಂದು ಸಂಪತ್ತು ಸಹ ಇಲ್ಲಿ ಅಡಕವಾಗಿದೆ, ಶಕ್ತಿ ಅಡಕವಾಗಿದೆ. ಇದು ನೆಲದ ಮರೆಯಲ್ಲಿ ಅಡಗಿದೆ. ಹಾಗೆ ನೆಲದ ಮರೆಯಲ್ಲಿ ಅಡಗಿದಂತಹ ನಿಧಾನದಂತೆ ಪರಮಾತ್ಮನ ಇರವು ಈ ಜಗತ್ತಿನಲ್ಲಿದೆ. ಅದು ಬರಿ ಕಣ್ಣಿಗೆ ಕಾಣೋದಿಲ್ಲ. ಮುಗಿಲ ಮರೆಯಲ್ಲಡಗಿದ ಮಿಂಚಿನಂತೆ. ಮುಗಿಲು ಅಂದರೆ ಮೇಘ. ಒಂದು ಕ್ಷಣ ಈ ಕಾಡು ಮೇಳುಗಳನ್ನೆಲ್ಲ ಪ್ರಕಾಶಗೊಳಿಸುವಂತೆ ಹೆಂಗೆ ಮಿಂಚು ಬರ್ತದೆ ನೋಡ್ರಿ. ಗುಡುಗು ಬಂದ ತಕ್ಷಣ ಮಿಂಚು ಬಂದು ಆಮೇಲೆ ಗುಡುಗು ಬರ್ತದೆ. ಎಷ್ಟು ಪ್ರಕಾಶ ಇರ್ತದೆ, ಎಷ್ಟು ಸ್ಟ್ರಾಂಗ್ ಇದೆ ಅದಕ್ಕೆ, ಎಷ್ಟು ಶಕ್ತಿ ಇದೆ ಮಿಂಚಿಗೆ. ಶಬ್ದನೂ ಇದೆ ಅದಕ್ಕೆ, ಶಬ್ದನೂ ಇದೆ, ಮಿಂಚು ಇದೆ, ಹೌದಾ? ಬೆಳಕು ಇದೆ, ಶಕ್ತಿನೂ ಇದೆ. ಹಾಗೆ ಆ ಮಿಂಚು ನಮಗೆಲ್ಲ ತೋರ್ತದೆ ಮೇಘದಲ್ಲಿ. ಮುಗಿಲ ಮರೆಯಲ್ಲಡಗಿದ ಮಿಂಚಿನಂತೆ ಪರಮಾತ್ಮನ ಇರುವು ಹಾಗೆ ಜಗತ್ತಿನಲ್ಲಿದೆ. ಬಯಲ ಮರೆಯಲ್ಲಡಗಿದ ಮರೀಚಿಯಂತೆ. ಮರೀಚಿ ಅಂದರೆ ಉರಿಯುವಂತಹ ಬಿಸಿಲು. ಬಿಸಿಲಲ್ಲಿ ಮರಳು ಎರೆಯ ಬಯಲಲ್ಲಿ ಕಾಣಬರುವ ಒಂದು ರೀತಿಯ ಬಿಸಿಲದು. ಆದರೆ ಅದು ಕಣ್ಣಿಗೆ ದೂರದಿಂದ ಕಾಣಿಸುತ್ತೆ ಅಲ್ಲಿ ಮರೀಚಿ ಇದೆ ಅಂತ ಹೇಳಿ. ಅಂದರೆ ಬಿಸಿಲು ಹಣ್ಣು ಅಂತ ಅನ್ನೋದಕ್ಕೆ ಕರೀತಾರೆ. ಆದ್ರೆ ಹತ್ರ ಇದ್ದರಿಗೆ ಕಾಣೋದಿಲ್ರಿ. ಆದರೆ ಕುದುರೆ, ಮೃಗಜಲ, ವಿಚಿತ್ರ ರೂಹುಗಳಿಗೆಲ್ಲ ಇದು ಗೋಚರವಾಗ್ತದೆ. ದೂರದಲ್ಲಿ ನಿಂತವನಿಗೆ ಕಾಣಬರುವುದು ಮರೀಚಿಕೆ, ಆದ್ರೆ ಹತ್ರ ಇದ್ದರಿಗೆ ಕಾಣೋದೇ ಇಲ್ಲ. ಅಂದ್ರೆ ನಿಂತಿರೋ ಮನುಷ್ಯನಿಗೆ ಕಾಣೋದಿಲ್ಲ, ಆದ್ರೆ ಬಯಲ್ಲೇ ಈ ಮರೀಚಿಕೆ ಅಡಕವಾಗಿದೆ. ಹೀಗೆ ಬರಿಯ ಬಯಲು ಕಾಣುತ್ತಿದ್ರೆ ದೂರದ ಪ್ರಯಾಣಿಕರಿಗೆ ಅಲ್ಲಿ ಮರೀಚಿಕೆ ಕಾಣ್ತದೆ. ಅಂದರೆ ಬಯಲ ಮರಿಯಲ್ಲಿ ಮರೀಚಿಕೆ ಅಡಕವಾಗಿದೆ ಎಂಬ ಮಾತನ್ನ ಈ ಒಂದು ಸಾಲಿನಲ್ಲಿ ಹೇಳ್ತಾ ಇದ್ದಾರೆ. ಹಾಗೆ ಕಂಗಳ ಮರೆಯಲ್ಲಡಗಿದ ಬೆಳಗಿನಂತೆ. ಬೆಳಗು ರೂಪವನ್ನು ತೋರಿಸುವಂತಹ ಕಣ್ಣಿನ ವಿಶೇಷ ಶಕ್ತಿ. ನಮ್ಮ ಕಣ್ಣೊಳಗೆ ಒಂದು ವಿಶೇಷವಾದ ಬೆಳಕಿದೆ, ಅದಕ್ಕೊಂದು ವಿಶೇಷವಾದ ಶಕ್ತಿ ಇದೆ. ಆ ಶಕ್ತಿಯಿಂದಲೇ ಹೊರಗಿನ ವಸ್ತುಗಳನ್ನು ನಾವು ನೋಡಲಿಕ್ಕೆ ಸಾಧ್ಯವಾಗ್ತದೆ. ಆದರೆ ಅದು ನಮ್ಮ ಕಣ್ಣಿಗೆ ಗೋಚರ ಆಗೋದಿಲ್ಲ. ಅದು ಅವ್ಯಕ್ತವಾಗಿ ಆ ಕಣ್ಣಿನಲ್ಲಿ ಅಡಕವಾಗಿದೆ. ರೂಪವನ್ನು ಕಾಣುವ ವಿಶೇಷ ಶಕ್ತಿ ಕಣ್ಣಿನಲ್ಲಿಯೇ ಇದೆ, ಇದ್ದು ಕಾಣದಂತಿದೆ. ಅದೇ ರೀತಿಯಾಗಿ ಗುಹೇಶ್ವರನ ನಿಲುವು ಇದ್ದೂ ಇಲ್ಲದಂತೆ ಇದೆ. ಪರಮಾತ್ಮನ ಸ್ವರೂಪವೂ ಹಾಗೆ. ಸುತ್ತಮುತ್ತ ಅನಂತವಾಗಿ ಹರವಿದ ವಿಶ್ವದಲ್ಲಿ ದೃಗ್ಗೋಚರವಾಗಿ ಶಬ್ದಾದಿ ವಿಷಯಗಳಿಂದ ಅದು ತುಂಬಿ ಹೋಗಿ ನಮ್ಮ ಕರ್ಣಗಳಿಗೆ ಅದು ವಿಷಯ. ಅಂಥ ಮಹಾದೃಷ್ಟ ವಿಸ್ತಾರದಲ್ಲಿಯೇ ಪರಮಾತ್ಮನು ಅದೃಶ್ಯವಾಗಿ ನೆಲೆಸ್ಬಿಟ್ಟಿದ್ದಾನೆ. ಅವನು ಕಣ್ಣಿಗೆ ಕಾಣೋದಿಲ್ಲ, ಮನಸ್ಸಿಗೆ ನಿಲ್ಕೋದಿಲ್ಲ. ಅಷ್ಟು ಸೂಕ್ಷ್ಮ, ಅಷ್ಟು ಅವ್ಯಕ್ತ ಪರಮಾತ್ಮ. ಹಾಗೆ ಇರುವಂತಹ ಅವನನ್ನು ಅರಿತರೆ ಅದುವೇ ಪಿಂಡಸ್ಥಲ. ಅಂದರೆ ನಮ್ಮೊಳಗೆ ಆ ಚೈತನ್ಯ ಶಕ್ತಿ ಇದೆ ಅಂತ ಹೇಳಿ ನಾವು ಸಾಧನೆ ಮಾಡ್ತಾ ಹೋದಾಗ ಅದನ್ನು ಅರ್ಥ ಮಾಡಿಕೊಂಡ್ರೆ, ಅನುಭವಿಸಿದರೆ ಅದೇ ಪಿಂಡಸ್ಥಲ. ಅವನೇ ಪಿಂಡಸ್ಥಲಿ, ಅವನೇ ಮಹತ್ಪಿಂಡ. ಯಾರಿಗೆ ಪರಮಾತ್ಮನ ಇರುವು ಅನುಭವಕ್ಕೆ ಬರ್ತದೋ ಅದೇ ಮಹತ್ಪಿಂಡ. ಈ ಜಗತ್ತಿಗೆ ಬಂದಿರುವಂತಹ ಮಹತ್ತರವಾದಂತಹ ಪಿಂಡ ಅದು. ಆದ್ದರಿಂದಲೇ ಆತನನ್ನು ನಾವು ಶರಣ ಎಂದು ಕರೀತಾ ಇದ್ದೇವೆ. ವಿಶೇಷವಾದಂತಹ ಪದವಿದು ಮಹತ್ಪಿಂಡ, ಅದೇ ಪಿಂಡಸ್ಥಲ. ಹೀಗೆ ನಾವಿದನ್ನೆಲ್ಲ ಅನುಭವಿಸ್ತಾ ಹೋಗಬೇಕು, ಸಾಧನೆ ಮಾಡ್ತಾ ಹೋಗಬೇಕು. ಆಗ ಮಾತ್ರ ಆ ಪರಮಾತ್ಮನ ಇರುವು ನಮಗೆ ಗೋಚರವಾಗಲಿಕ್ಕೆ ಸಾಧ್ಯ. ಇಂತಿ ನಿಮ್ಮ ಪ್ರೀತಿಯ ಅಮ್ಮಾಜಿ.